ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧ ಮಾಡಿಕೊಂಡು 8 ರಾಜ್ಯಗಳಲ್ಲಿ ಪ್ರತಿಭಟನೆ ಆಗಿದೆ. ಪಶ್ಚಿಮ ಬಂಗಾಳ, ಗುಜರಾತ್, ಬಿಹಾರ, ಜಾರ್ಖಂಡ್, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಅಸ್ಸಾಂನಲ್ಲಿ ಮುಸ್ಲಿಮರು ಬೀದಿಗಿಳಿದಿದ್ದಾರೆ. ಶುಕ್ರವಾರದ ಪ್ರಾರ್ಥನೆ ಆದ ಮೇಲೆ ಸಮುದಾಯ ಪ್ರತಿಭಟನೆ ಮಾಡೋಕ್ಕೆ ನಿಂತುಕೊಳ್ತು. ಪೋಸ್ಟರ್, ಬ್ಯಾನರನ್ನು ಹಿಡ್ಕೊಂಡು ಸಿಟ್ಟು ತೋರಿಸ್ತಾ ಇತ್ತು ಮುಸ್ಲಿಂ ಸಮುದಾಯ. ಉತ್ತರ ಪ್ರದೇಶದ ಎಲ್ಲ 75 ಜಿಲ್ಲೆಗಳಲ್ಲಿಯೂ ಕೂಡ ಪೊಲೀಸ್ ಕಟ್ಟೆಚ್ಚರ ಇದೆ. ಲಖನೌದಲ್ಲಿ ದರ್ಗಾ ಮಸೀದಿಗಳ ಮೇಲೆ ಡ್ರೋನ್ ಕಣ್ಗಾವಲು ಇಡಲಾಗಿದೆ. ಯುಪಿ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಿಗೆ ಜೀವ ಬೆದರಿಕೆ ಬಂದಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಬೆಂಬಲಿಸಿದ್ದಕ್ಕಾಗಿ ಜೀವ ಬೆದರಿಕೆ ಬಂದಿದೆ ಅವರಿಗೆ ಅಂತ ಮಾಹಿತಿ. ये बात आप अच्छी तरह समझ ले कि ये लोग ऐसे नहीं सुनते, इनके चमड़े बहुत मोटे हैं. इनको सुनाने का तरीका वो इख्तियार करना पड़ेगा जो तरीका किसानों ने इख्तियार किया था.